ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಸೆಕೆಂಡ್ ಇಯರ್ BA ಜುಲೈ ಸೈಕಲ್ ಮತ್ತು ರಿಪೀಟರ್ಸ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಫಸ್ಟ್ ಇಯರ್ BA ಹಾಗೂ ಫೈನಲ್ ಇಯರ್ BA BCom ರಿಸಲ್ಟ್ ಅನೌನ್ಸ್ ಆಗಿದ್ದಾವೆ. ಬಟ್ ಸೆಕೆಂಡ್ ಇಯರ್ದು ಇನ್ನೂ ಅನೌನ್ಸ್ ಆಗಿದ್ದಿಲ್ಲ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ವೇಟ್ ಮಾಡ್ತಾ ಇದ್ರು. ಸೊ ಯು ಕ್ಯಾನ್ ಗೋ ಟು ದ ವೆಬ್ಸೈಟ್, ಯು ಕ್ಯಾನ್ ಸರ್ಚ್ KSU ರಿಸಲ್ಟ್ಸ್ ಇನ್ ಗೂಗಲ್. ಸೊ ಇಲ್ಲಿ ಫಸ್ಟಿಗೆ ಒಂದು ಲಿಂಕ್ ಬರುತ್ತೆ. ಇದು ಡೈರೆಕ್ಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮ್ಮ ಒಂದು ರೋಲ್ ನಂಬರನ್ನು ಎಂಟರ್ ಮಾಡಿ ನೀವು ನಿಮ್ಮ ಒಂದು ರಿಸಲ್ಟನ್ನು ನೋಡ್ಬೋದು. ಯಾರು ಇನ್ನೂ ರಿಸಲ್ಟನ್ನು ನೋಡಿಲ್ಲ. ಓಕೆ, ಸೊ ಈಗ ರಿಸಲ್ಟ್ನಲ್ಲಿ ಯಾರ್ದು ಸಬ್ಜೆಕ್ಟ್ಸ್ ಬ್ಯಾಕ್ ಆಗಿರುತ್ತೆ, ಸೊ ಅದು ಯಾವಾಗ ಪೇ ಮಾಡೋದು ಅಂತ. ಸೊ ನೋಡಿ, ಆಲ್ರೆಡಿ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಸ್ಟಾರ್ಟ್ ಆಗಿದೆ. ಸೊ ಜನವರಿ ಸೈಕಲ್ ಫ್ರೆಷರ್ ಮತ್ತು ಜುಲೈ ಸೈಕಲ್ನಲ್ಲಿ ಯಾರು ಎಕ್ಸಾಮ್ ಬರ್ದಿಲ್ಲ, ಅದೇ ರೀತಿ ಈಗ ರಿಸಲ್ಟ್ ಬಂತಲ್ಲ, ಅದರಲ್ಲಿ ಯಾರದು ಸಬ್ಜೆಕ್ಟ್ ಬ್ಯಾಕ್ ಆಗಿದೆ, ಓಕೆ, ಯಾರು ಆಬ್ಸೆಂಟ್ ಆಗಿದ್ದೀರಾ, ಸೊ ಅವರು ಕೂಡ ಈಗ ಎಕ್ಸಾಮ್ ಬರಿಬೋದು. ಜುಲೈ ಸೈಕಲ್ ರಿಪೀಟರ್ ಮತ್ತು ಜನವರಿ ಸೈಕಲ್ ಫ್ರೆಷರ್ ಅವರಿಗೆ ಎಕ್ಸಾಮ್ ಫೀ ಪೇಮೆಂಟ್ ಇನ್ನೂ ನಡೀತಾ ಇದೆ. ಸೊ ಯಾವ ರೀತಿ ಪೇ ಮಾಡಬೇಕಂದ್ರೆ, ಸೊ ನೀವು KSU ಎಕ್ಸಾಮ್ ಫೀ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ. ಇದರ ಡೈರೆಕ್ಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇರುತ್ತೆ ನೋಡಿ, ಇಲ್ಲಿ BA BCom ಅಂತ ಆಪ್ಷನ್ ಇರುತ್ತೆ. ಡೌನ್ ಸ್ಕ್ರಾಲ್ ಮಾಡಿದರೆ ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಫಾರ್ BA ಆ್ಯಂಡ್ BCom ಸ್ಟೂಡೆಂಟ್ಸ್. ಸೊ ಕ್ಲಿಕ್ ಹಿಯರ್. ಸೊ ಇಲ್ಲಿ ನಿಮ್ಮ ರೋಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಹಾಕಿ. ಸೊ ನಿಮ್ಮದು ಜನವರಿ ಸೈಕಲ್ ಇದ್ದರೆ ನಿಮ್ಮೆಲ್ಲ ಸಬ್ಜೆಕ್ಟ್ಸ್ ತೋರಿಸುತ್ತೆ. ಅದೇ ರೀತಿ ನೀವು ಜುಲೈ ಸೈಕಲ್ನಲ್ಲಿ ರಿಪೀಟರ್ ಆಗಿದ್ದರೆ, ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಆಬ್ಸೆಂಟ್ ಆಗಿದ್ದೀರಾ ಅಥವಾ ಯಾವ ಸಬ್ಜೆಕ್ಟ್ ಎಕ್ಸಾಮ್ ನೀವು ಬ್ಯಾಕ್ ಆಗಿದ್ದೀರಾ ಅದು ತೋರಿಸುತ್ತೆ, ರೈಟ್. ಸೊ ಫೀ ಕೂಡ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು ಎಷ್ಟಾಗುತ್ತೆ ಅಂತ. UPI ಇಂದ ಡೈರೆಕ್ಟ್ ನೀವು ಏನಂದರೆ ಪೇ ಮಾಡ್ಬೋದು. ಓಕೆ, ಸೊ ಡೈರೆಕ್ಟ್ UPI ಆಪ್ಷನ್ ಬರುತ್ತೆ ನಿಮಗೆ ಅಲ್ಲಿ. ಸೊ ನಿಮ್ಮ UPI ID ಹಾಕಿದರೆ ನಿಮ್ಮ ಮೊಬೈಲ್ನಲ್ಲಿ ರಿಕ್ವೆಸ್ಟ್ ಬರುತ್ತೆ, ಅದನ್ನು ನೀವು ಅಕ್ಸೆಪ್ಟ್ ಮಾಡಿ ಪೇಮೆಂಟ್ ಮಾಡ್ಬೋದು. ಸೊ ಆಮೇಲೆ ಹಾಲ್ ಟಿಕೆಟ್ 1 ವೀಕ್ ಬಿಫೋರ್ ಎಕ್ಸಾಮ್ ಬರುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ಎಕ್ಸಾಮ್ ಯಾವಾಗಿರುತ್ತೆ, ಸೊ ಈ ಎಕ್ಸಾಮ್ ಜನವರಿ ಸೈಕಲ್ ಮತ್ತು ಜುಲೈ ಸೈಕಲ್ ರಿಪೀಟರ್ಸ್ಗೆ ಎಕ್ಸಾಮ್ ಯಾವಾಗ ಅಂತ. ಸೊ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಕೂಡ ಬಂದಿದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿದೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್. ಸೊ ಎಕ್ಸಾಮ್ಸ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ಇದು ನೋಡ್ಬೋದು ನೀವು. ದಿಸ್ ಈಸ್ ದ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ವಿ ಹ್ಯಾವ್ ಹಿಯರ್. ವೇಟ್. ಓಕೆ, ಸೊ ದಿಸ್ ಈಸ್ ದ ಎಕ್ಸಾಮಿನೇಷನ್ ಟೈಮ್ ಟೇಬಲ್, ಯು ಕ್ಯಾನ್ ಸಿ. ಸೊ ಇದು ಪರೀಕ್ಷೆಯ ವೇಳಾಪಟ್ಟಿಯನ್ನು ನೋಡ್ಬೋದು ನೀವು. ಸೊ ಇಲ್ಲಿ ಎಕ್ಸಾಮ್ಸ್ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ನೋಡ್ಬೋದು. ಸೊ ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅವರಿಗೆ. ಓಕೆ, ಸೊ ಇಲ್ಲಿ ಟೈಮಿಂಗ್ಸ್ ಎಲ್ಲ ಇದೆ, ಡೇಟ್ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದಾದರೆ ಈಗ 7th ಏಪ್ರಿಲಿಂದ ಥರ್ಡ್ ಇಯರ್ BA ಅವರಿಗೆ ಸ್ಟಾರ್ಟ್ ಆಗ್ತಾ ಇದೆ. 7th ಏಪ್ರಿಲಿಂದ ಈಗ ನೋಡ್ಬೋದು ಇಲ್ಲಿ. ಓಕೆ, ಅದೇ ರೀತಿ 8th ಏಪ್ರಿಲಿಂದ ಸೆಕೆಂಡ್ ಇಯರ್ BA ಅವರಿಗೆ ಸ್ಟಾರ್ಟ್ ಆಗ್ತಾ ಇದೆ. ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ ಫಸ್ಟ್ ಎಕ್ಸಾಮ್. ಯಾರು ಕನ್ನಡ ಲ್ಯಾಂಗ್ವೇಜ್ ತೊಗೊಂಡಿದ್ದೀರಾ ಅವರಿಗಿರುತ್ತೆ. ಅದೇ ರೀತಿ 9 ಏಪ್ರಿಲಿಂದ ಏನಂದರೆ ಸಾರಿ 8th ಏಪ್ರಿಲಿಂದ ಸೆಕೆಂಡ್ ಇಯರ್ ಅವರಿಗೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಏನಂದರೆ 7 ಏಪ್ರಿಲಿಂದ ಫಸ್ಟ್ ಇಯರ್ BA ಅವರಿಗೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸಾಮ್ಸ್. ಇಲ್ಲಿ ನೋಡ್ಬೋದು ಟೈಮ್ ಟೇಬಲ್ ನೀವು, ನಿಮ್ಮ ಯಾವ ಇಯರ್ ಅಂತ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಯಾವೆಲ್ಲ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಆ ಸಬ್ಜೆಕ್ಟನ್ನು ನೋಡ್ಬೋದು ನೀವು, ಡೇಟ್ ನೋಡ್ಬೋದು, ಟೈಮಿಂಗ್ ನೋಡ್ಬೋದು. ಸೊ ಎಕ್ಸಾಮ್ ಟೈಮಿಂಗ್ಸ್ ನೋಡಬೇಕಾದ್ರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವರಿಗೆ ಆಫ್ಟರ್ನೂನ್ ಇರುತ್ತೆ. ಆಫ್ಟರ್ನೂನ್ ಎಕ್ಸಾಮ್ ಇರುತ್ತೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವರಿಗೆ 2 PM to 5 PM. ಓಕೆ, ಸೊ ಫೈನಲ್ ಇಯರ್ ಅವರಿಗೆ ಮಾರ್ನಿಂಗ್ ಇರುತ್ತೆ 9 AM to 12. ಓಕೆ, ಮಾರ್ನಿಂಗ್ 9 to 12 ಇರುತ್ತೆ, ರೈಟ್. ಸೊ ಈ ಎಲ್ಲ ಎಕ್ಸಾಮ್ ಟೈಮಿಂಗ್ ಇದೆ. ಹಾಲ್ ಟಿಕೆಟ್ ಯಾವಾಗ ಸಿಗುತ್ತೆ ಅಂದರೆ 1 ವೀಕ್ ಬಿಫೋರ್ ಎಕ್ಸಾಮ್. ಓಕೆ, ಸೊ ಎಕ್ಸಾಮ್ಗಿಂತ 1 ವೀಕ್ ಬಿಫೋರ್ ನಿಮಗೆ ಹಾಲ್ ಟಿಕೆಟ್ ಸಿಗುತ್ತೆ ಆನ್ಲೈನ್ ಮೂಲಕ. ಸೊ ಅದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡ್ತೀನಿ. ಹಾಲ್ ಟಿಕೆಟನ್ನು ಅವರು ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಿದಾಗ ನಾನು ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇದು BA ಅವ್ರದ್ದು ಟೈಮ್ ಟೇಬಲ್ ಇದೆ. ಇದು ನಾನು ಏನಂದರೆ ನಿಮಗೆ ಈ ಟೈಮ್ ಟೇಬಲ್ PDF ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಮತ್ತು ಏನಂದರೆ ನಿಮ್ಗೆ ಇನ್ನೊಂದು ಇದೆ, ಇದು BCom ಅವ್ರದ್ದು ಟೈಮ್ ಟೇಬಲ್ ಕೂಡ ನೋಡ್ಬೋದು ನೀವು, BA ಮತ್ತು BCom. ಸೊ ಇದು ಟೈಮ್ ಟೇಬಲ್ ಇದೆ. ಸೊ ಇನ್ನೂ ಏನಂದರೆ ನಿಮಗೆ ಈ ಕಡೆ ಟೈಮ್ ಇದೆ, ನಿಮ್ಗೆ 1 ಮಂತ್ ಟೈಮಿಂಗ್ ಇದೆ. ಸೊ ಇದನ್ನು ನೀವು ಏನಂದರೆ ಟೈಮ್ ಟೇಬಲನ್ನು ನೋಟ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಸ್ ಯಾವಾಗಿದ್ದಾವೆ, ಓಕೆ, ಡೇಟನ್ನೆಲ್ಲ ಏನಂದರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಯಾವ ಎಕ್ಸಾಮ್ ಫಸ್ಟ್ ಇದೆ, ಓಕೆ, ಯಾವ ಡೇಟ್ಗೆ ಇದೆ, ಟೈಮಿಂಗ್ಸ್ ಏನಿದೆ, ಓಕೆ, ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ಈ ಟೈಮ್ ಟೇಬಲನ್ನು ನೋಡಿ. ಓಕೆ, ಸೊ ಏಪ್ರಿಲ್ ಇಂದ ಹಿಡಿದು ಇದು ಎಕ್ಸಾಮ್ಸ್ ಏನಂದರೆ ನಿಮ್ಮ ಸಬ್ಜೆಕ್ಟ್ಸ್ ಮೇಲೆ ಡಿಪೆಂಡ್ ಇರುತ್ತವೆ. ಸೊ ಲಾಸ್ಟ್ 16th ಮೇ ತನಕ ಇದೆ. ಸೊ ಯಾರು ಸೈಕಾಲಜಿ ತೊಗೊಂಡಿದ್ದಾರೆ ಅವರಿಗೆ 15th to 16th ಮೇ ತನಕ ಎಕ್ಸಾಮ್ಸ್ ಇರುತ್ತೆ. ಸೊ ಯಾರ್ದು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ, ರೈಟ್. ಸೊ ಆಲ್ಮೋಸ್ಟ್ ಕೆಲವೊಂದು ಸ್ಟೂಡೆಂಟ್ಸ್ದು ಎಕ್ಸಾಮ್ಸು ಏಪ್ರಿಲ್ನಲ್ಲಿ ಮುಗಿದೋಗುತ್ತೆ, ಬಟ್ ಕೆಲವೊಂದು ಸ್ಟೂಡೆಂಟ್ಸ್ದು ಮೇ ತನಕ ಇರುತ್ತೆ ಎಕ್ಸಾಮ್. ಓಕೆ, ಸೊ ಗ್ಯಾಪ್ಸ್ ಕೂಡ ತುಂಬ ಇದ್ದಾವೆ, ನೀವು ನೋಡ್ಬೋದು. ಸೊ ಆ ಗ್ಯಾಪ್ನಲ್ಲಿ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಬೋದು, ರೈಟ್. ಥ್ಯಾಂಕ್ ಯು. ಆ್ಯಂಡ್ ಅಗೇನ್ ಇನ್ನೊಂದು ಏನಂದರೆ ನಿಮಗೆ ಈಗ ಜನವರಿ ಸೈಕಲ್ ಅವರು
ಇದ್ದಾರಲ್ಲ, ಸೊ ಅವರಿಗೆ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ಗೆ ಅಡ್ಮಿಷನ್ ರಿನ್ಯೂವಲ್ ಕೂಡ ಏನಂದ್ರೆ ಸ್ಟಾರ್ಟ್ ಆಗಿದೆ. ಸೊ ನೀವು ಯಾವ ರೀತಿ ಅಡ್ಮಿಷನ್ ಅಂದರೆ ರಿನ್ಯೂವಲ್ ಮಾಡಿಸ್ಬೋದು ಅಂತ. ಓಕೆ, ಸೊ ಈಗ ಎಕ್ಸಾಮ್ಸ್ ಆಗಿಲ್ಲ ಸರ್, ಮುಂಚೆನೇ ಯಾವ ರೀತಿ ಅಡ್ಮಿಷನ್ ಆಗ್ಬೋದು? ಎಸ್, ಆಗ್ಬೋದು. ಅಡ್ಮಿಷನ್ ರಿನ್ಯೂವಲ್ ಬಿಟ್ಟಿದ್ದಾರೆ. ಸೊ ನೀವು ಆನ್ಲೈನ್ ಮೂಲಕ ಏನಂದರೆ ಅಡ್ಮಿಷನ್ ಆಗ್ಬೋದು. ಸೊ ಫೀ ಪೇ ಮಾಡಬೇಕಾಗತ್ತೆ. KSU ಅಡ್ಮಿಷನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಅಡ್ಮಿಷನ್ ಅಂತ ವೆಬ್ಸೈಟ್ ತೋರಿಸ್ತದೆ. ಡೈರೆಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಂದರೆ ಸ್ವಲ್ಪ ಲೋಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಅಡ್ಮಿಷನ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ, ODL ಆಫ್ಲೈನ್ ಪ್ರೋಗ್ರಾಮ್ಸ್. ಇಲ್ಲಿ ನೋಡ್ಬೋದು ಕ್ಲಿಕ್ ಹಿಯರ್ ಫಾರ್ ಪೇಮೆಂಟ್ ಫಾರ್ ಟ್ಯೂಷನ್ ಫೀ ಫಾರ್ ಸೆಕೆಂಡ್ ಇಯರ್ ಆ್ಯಂಡ್ ಫೈನಲ್ ಇಯರ್, ರೈಟ್? ಸೊ BA BCom ಯಾರು ಜನವರಿ ಸೈಕಲ್ನಲ್ಲಿ ಇದ್ದೀರಾ, ಅಡ್ಮಿಷನ್ ರಿನ್ಯೂವಲ್ ಮಾಡಿಸ್ಬೋದು. BA BCom BSc ಆಗಿರ್ಬೋದು, BBA ಆಗಿರ್ಬೋದು, BCA ಆಗಿರ್ಬೋದು, ಅದೇ ರೀತಿ MA MCom MBA ಆಗಿರ್ಬೋದು. ಜನವರಿ ಸೈಕಲ್ ಅವರಿಗೆ ಅಡ್ಮಿಷನ್ ರಿನ್ಯೂವಲ್ ಟು ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಅವರಿಗೆ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಸರ್ ಎಕ್ಸಾಮ್ಸೇ ಆಗಿಲ್ಲ, ಮುಂಚೆ ಯಾವ ರೀತಿ ಅಡ್ಮಿಷನ್ ಆಗೋದು ಅಂತ. ಸೊ ಆಗ್ಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಯಾರು ಎಕ್ಸಾಮ್ ಬರೀತಾ ಇಲ್ಲ ಅವರು ಕೂಡ ಅಡ್ಮಿಷನ್ ಆಗಿ, ಓಕೆ, ನೀವು ಪೆಂಡಿಂಗ್ ಎಕ್ಸಾಮನ್ನು ಮುಂದೆ ಬರಿಬೋದು. ಓಕೆ, ಸೊ ಅಡ್ಮಿಷನ್ಗೆ ರಿಸಲ್ಟ್ಗೆ ಏನು ಸಂಬಂಧ ಇರೋದಿಲ್ಲ. ನೀವು ಅಡ್ಮಿಷನ್ ಬಿಫೋರ್ ಎಕ್ಸಾಮ್ಸ್ ಕೂಡ ಆಗ್ಬೋದು, ಬಿಫೋರ್ ರಿಸಲ್ಟ್ ಕೂಡ ಆಗ್ಬೋದು. ಆ್ಯಂಡ್ ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ, ಅದು ಮೇ ಬಿ ಎಕ್ಸ್ಟೆಂಡ್ ಆಗುತ್ತೆ, ಅಪ್ ಟು ಮೇ ತನಕ ಎಕ್ಸ್ಟೆಂಡ್ ಆಗ್ಬೋದು. ಸೊ ನೀವು ಬೇಗ ಅಡ್ಮಿಷನ್ ಆದರೆ ಬೇಗ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರೋಲ್ ನಂಬರನ್ನು ಎಂಟರ್ ಮಾಡಬೇಕು. ಅದೇ ರೀತಿ ನೀವು ಈಗ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗ್ತಾ ಇದ್ದೀರಾ ಅಂದರೆ ಸೆಕೆಂಡ್ ಇಯರ್ ಅಂತ ಕ್ಲಿಕ್ ಮಾಡಬೇಕು, ಅಥವಾ ಸೆಕೆಂಡ್ ಇಯರಿಂದ ಥರ್ಡ್ ಇಯರ್ಗೆ ಆಗ್ತಾ ಇದ್ದೀರಾ ಅಂದರೆ ಥರ್ಡ್ ಇಯರ್ ಕ್ಲಿಕ್ ಮಾಡಿ. ಇಲ್ಲಿ ಕೋರ್ಸ್ ಸೆಲೆಕ್ಟ್ ಮಾಡಬೇಕು, ಯಾವುದು ನಿಮ್ಮ ಕೋರ್ಸ್ BA ಅಥವಾ BCom. ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ಆಮೇಲೆ ನೀವು ಎಕ್ಸಾಮ್ ಫೀ ಪೇ ಮಾಡಬೇಕಾಗತ್ತೆ. ನಿಮ್ಮ ಸಬ್ಜೆಕ್ಟ್ ತೋರಿಸುತ್ತೆ. ನಿಮಗೆ ಫಸ್ಟ್ ಇಯರ್ನಲ್ಲಿ ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅದೇ ಸೆಕೆಂಡ್ ಇಯರ್ನಲ್ಲಿ ಇರುತ್ತೆ, ಬಟ್ ಒಂದು ಕಂಪಲ್ಸರಿ ಸಬ್ಜೆಕ್ಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ BA BCom ಅವರಿಗೆ. ಓಕೆ, ಆ್ಯಂಡ್ ಥರ್ಡ್ ಇಯರ್ನಲ್ಲಿ ಏನಂದರೆ ಲ್ಯಾಂಗ್ವೇಜಸ್ ಇರೋದಿಲ್ಲ, ಬರೀ ಆಪ್ಷನಲ್ಸ್ ಇರ್ತವೆ, ರೈಟ್? ದಿಸ್ ಈಸ್ ದ ಇನ್ಫಾರ್ಮೇಷನ್ ಟು ಯು ಐ ಹ್ಯಾವ್ ಗಿವನ್. ಸೊ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಅದೇ ರೀತಿ ಏನಂದರೆ ಎಕ್ಸಾಮ್ ಫೀ ಯಾರು ಪೇ ಮಾಡಿಲ್ಲ, ಪೇ ಮಾಡಿ. 10 ಮಾರ್ಚ್ ಲಾಸ್ಟ್ ಡೇಟ್ ಇದೆ. ಆ್ಯಂಡ್ ಅಡ್ಮಿಷನ್ ರಿನ್ಯೂವಲ್ ಕೂಡ ಮಾಡಿಸಿ ಜನವರಿ ಸೈಕಲ್ ಅವರು. ಬೇಗ ಅಡ್ಮಿಷನ್ ರಿನ್ಯೂವಲ್ ಮಾಡಿಸಿದರೆ ಬೇಗ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಓಕೆ, ಟೆಕ್ಸ್ಟ್ ಬುಕ್ಸ್ದು ತುಂಬ ಶಾರ್ಟೇಜ್ ಇರುತ್ತೆ KSUನಲ್ಲಿ. ಸೊ ಬೇಗ ಅಡ್ಮಿಷನ್ ಮಾಡಿಸಿದರೆ ಬೇಗ ಟೆಕ್ಸ್ಟ್ ಬುಕ್ ನಿಮ್ಮ ಕೈಯಲ್ಲಿ ಸಿಗುತ್ತೆ. ಆ್ಯಂಡ್ ಬೇಗ ನೀವು ಅಸೈನ್ಮೆಂಟ್ಸ್ ಬರಿಬೋದು, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು. ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಅಥವಾ ಗ್ರೂಪ್ನಲ್ಲಿ ಶೇರ್ ಮಾಡಿ.